ಇದ್ದೀವಿ. ಇನ್ನು ಶಿಕ್ಷಕರ ಒಂದು ಇದರಲ್ಲೂ ಸಹ ಇದ್ದೇವೆ. ಈ ನಿಟ್ಟಿನಲ್ಲಿ ಬಹಳಷ್ಟು ಸಂಘಟಕರು ಮತ್ತು ಒಬ್ಬ ವ್ಯಕ್ತಿ ಇವತ್ತು ಈ ಒಂದು ಹೊಸಕೋಟೆ ಭಾಗಕ್ಕೆ ಅಧ್ಯಕ್ಷ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಅವರೊಂದು ಜೋರಾದ ಚಪ್ಪಾಳೆ ಮುಖಾಂತರ ಒಂದು ಅಭಿನಂದನೆ. ಹಾಗೆ ಇಂಟರ್ನ್ಯಾಷನಲ್ ಹೊಸಕೋಟೆ ದೇಶದಿಂದ ಅಧ್ಯಕ್ಷರಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಮತ್ತು ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಪ್ರಾಮಾಣಿಕವಾಗಿ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ನಮಸ್ಕಾರ. ಈ ಒಂದು ಸಂದೇಶ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಈ ಒಂದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಹೊಸಕೋಟೆ ರೀಸನ್ ಏರಿಯಾ ಎಫ್ ಈ ಒಂದು ಸಂಸ್ಥೆ ಸುಮಾರು 3 ವರ್ಷದಲ್ಲೇ ಶಿವಕುಮಾರ್ ಸರ್ ಅವರು ಶ್ರೀ ಸರ್ ಎಲ್ಲ ಹುಟ್ಟಾಕಿದ್ರು. ಆದರೂ ಅದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ರು. ನಾವು ಇವರೇ ಸಾರಿಯಲ್ಲಿ ಚೋಟೇಗೌಡರು ಅಧ್ಯಕ್ಷರಾಗಿ ಕೆಲವೆಲ್ಲ ಪದಾಧಿಕಾರಿಗಳಾಗಿದ್ದರು. ನನಗೂ ಸಹ ಆವಾಗ ಹೇಳಿದ್ರು, ನೀವು ಒಂದು ಮೆಂಬರ್ ಆಗಿ ಅಂತ ನಾನು ಆಮೇಲೆ ಸ್ವಲ್ಪ ಇದು ಮಾಡಿ ನಮ್ಮ ಶಿವಕುಮಾರ್ ಸರ್ ಇಲ್ಲ ಸರ್ ಯಾರು ಬೇಕಾದ್ರೂ ಆಗ್ಬೋದು, 40 ವರ್ಷ ಮೇಲ್ಪಟ್ಟರು. ನಾವೇನಂದರೆ ಸೀನಿಯರ್ಸ್ ಅಂದರೆ ಇವು ಕೆಲವರೆಲ್ಲ ನಾನು ಕೇಳಿದ್ದು 60 ವರ್ಷ ಮೇಲ್ಪಟ್ಟಿದ್ರೆ ಮಾತ್ರ ಅವರು ಸೀನಿಯರ್ಸ್ ಅಂತ. ಆ ಥರ ಇಲ್ಲ, 40 ವರ್ಷ ಯಾರು ಬೇಕಾದ್ರೂ ಎಲ್ಲರೂ ಸೀನಿಯರ್ಸ್. ಯಾವ ವಿಚಾರ ಅವರಲ್ಲಿ ಹೇಳಿದ್ದಾಗ ಈ ಒಂದು ವಿಶೇಷವಾಗಿ ಪಾಪ ನಮ್ಮ ಸುದ್ದಿಗೆ ಹೆಸರು ಇಲ್ಲ ಇದು ಮುಗಿಸ್ಬೇಕು ಸರ್, ನಮ್ಮ ಹೊಸಕೋಟೆ ಒಂದೇ ಬ್ಯಾಲೆನ್ಸ್ ಇದೆ ನೋಡಿ, ಇವತ್ತು ಏನೇ ಮಾಡಿ 30ನೇ ತಾರೀಕು ಮುಗಿಸ್ಲೇಬೇಕಂದ್ರು. ಜೂನ್ ಜುಲೈನಲ್ಲಿ ಕೂಡ ನಾವು ಪ್ಲ್ಯಾನ್ ಮಾಡಿದ್ವಿ. ಆಗ ಸ್ವಲ್ಪ ನನಗೂ ಆರೋಗ್ಯದ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಬೇರೆ ಇದನ್ನೆಲ್ಲ ಶಾಲೆಗಳು ಕಾರಣಾಂತರದಿಂದ ಅದು ಹಂಗೇ ಮುಂದೂಡ್ಕೊಂಡು ಬಂತು. ಅಂತ ತದನಂತರ ಏನೋ ಒಂದು ದೈವದ ಒಂದು ಬಲಾನಂದನು ಇವತ್ತು ಆ ಒಂದು ಸಮಯ ಆಯಿತು. ಅದು ಹೇಳಿದೆ ಸರ್ ನಾವು ತುಂಬ ಜನ ಸೇರ್ಸೋಕ್ಕಾಗಲ್ಲ. ಇಲ್ಲ ಸರ್ ಒಂದು 20-25 ಜನ ಸಾಕು. ಆಮೇಲೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಇಡೀ ತಾಲೂಕಿಗೆಲ್ಲ ಒಂದು ಸೇರಿಸ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ನಾನು ಎಲ್ಲ ತರಾತುರಿಯಲ್ಲಿ ಸುಮಾರು ಜನಕ್ಕೆ ಫೋನ್ ಮಾಡಿ ಮೆಸೇಜ್ ಕಳಿಸಿದಾಗ ಸಾಕಷ್ಟು ಜನ ಆಗಮಿಸಿದ್ದಾರೆ. ಇನ್ನೂ ಬರೋರಿದ್ದಾರೆ ಹೇಳಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಈ ಒಂದು ಹೊಸಕೋಟೆ ಘಟಕಕ್ಕೆ ನೂತನವಾಗಿ ಪದಾಧಿಕಾರಿಗಳನ್ನ ಒಂದು ಅಧಿಕಾರ ಹಸ್ತಾಂತರ ಮಾಡಬೇಕಂತೇಳಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ನಮ್ಮ ನ್ಯಾಷನಲ್ CSC ವೈಸ್ ಪ್ರೆಸಿಡೆಂಟ್ ಸರ್ ಆದ ಸಿದ್ದಿಗಣ್ಣ ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೂ ನಮ್ಮ ಏನು ಇನ್ಚಾರ್ಜ್ ಇದ್ದಾರೆ ಒಂದು ಸೀನಿಯರ್ ಇದಕ್ಕೆ ನಮ್ಮ ಶಿವಕುಮಾರ್ ಸರ್ ಅವರು ಕೂಡ ಇದ್ದಾರೆ. ನಮ್ಮ ಹಿರಿಯರಾದ ಬಾಗೇಪಲ್ಲಿ ಶ್ರೀಮಂತರು, ಆಮೇಲೆ ನಮ್ಮ ನಾರಾಯಣ ಸ್ವಾಮಿ ಅವರು ಕೂಡ ಹಿರಿಯರನ್ನು ಕಲಿಸ್ಬೇಕು ಸರ್ ಅಂತ ಹೇಳಿದ್ರು. ಸರ್ ಕೂಡ ಅವರು ಒಂದು ಸಂಸ್ಥಾಪಕ ಅಧ್ಯಕ್ಷರು ಕೂಡ ಇದ್ದಾರೆ. ಅವರು ಪಾಪ ಬೆಂಗಳೂರಿಂದ ಫೋನ್ ಮಾಡಿ ನಾನು ಹೇಳಿದಾಗ ಅವರು ಕೂಡ ಆಗಮಿಸಿದ್ದಾರೆ. ಅದೇ ಹಿರಿಯರಾದಂಥ ನಮ್ಮ ಕಲಾವಿದರು ಕೂಡ ಅವರು ಭಾಳ ಸಾಹಿತಿಗಳು ಕೂಡ ಇದ್ದಾರೆ. ಬೆಳ್ಳಪ್ಪನ ಸರ್ ಮುಖ್ಯವಾಗಿ ನನ್ನ ಮುನ್ನಾರಾಯಣ ಸ್ವಾಮಿ ಅವರು ಕೂಡ ನಿಯೋಜಿತ ಕಾರ್ಯದರ್ಶಿಯಾಗಿ ನೇಮಿಸಿದ್ರು. ಇವತ್ತು ಅವರು ಅಧಿಕೃತ ಕಾರ್ಯದರ್ಶಿಯಾಗಿದ್ದಾರೆ. ನಮ್ಮ ದಶರಥ್ ಅವರು ಕಸ್ಕಾಮ್ ಅವರು ಗುತ್ತಿಗೆದಾರರು ಹಾಗೂ ಉದ್ದಿಮೆ ಅವರು ಕೂಡ ಈ ಒಂದು ಖಜಾನ್ಸಿಯಾಗಿ ನಿಯೋಜನೆ ಇದ್ದು ಇವತ್ತು ಅವರು ಕೂಡ ಒಂದು ಕಾರ್ಯಭಾರವನ್ನು ತಗೊಂಡಿದ್ದಾರೆ. ಅವರು ಕೂಡ ಇದ್ದಾರೆ. ಮತ್ತು ನಮ್ಮ ಅರುಣ್ ಸರ್ ಅವರು RTO ಇದರಲ್ಲಿ ಭಾಳಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಲಾಯರ್ ಸರ್ ವಕೀಲರು ಮಂಜುನಾಥ್ ಅವರು ಕೂಡ ಆಗಮಿಸಿದ್ದಾರೆ. ನಮ್ಮ ಪತ್ರಕರ್ತರಾದ ಅಧ್ಯಕ್ಷರು ಪತ್ರಕರ್ತರ ಸಂಘದ ಅಧ್ಯಕ್ಷರು ಮತ್ತು ಕನಕಸುಧಾ ಮುಂದಾದರು ಹಾಗೂ ಹಾಸ್ಟೆಲ್ ಮೂರ್ತಿವರು ಕೂಡ ಎಲ್ಲ ಮುಖ್ಯವಾಗಿ ನಮ್ಮ ಬೇರೆ ಅವರು ಜಮಾರ್ನಬಿ ಅವರು ಹೊಸಕೋಟೆ ಟೌನ್ಗೆಲ್ಲ ಭಾಳಷ್ಟು ಹಿರಿಯ ನಾಗರಿಕರಿಗೆ ಮತ್ತು ಏನು ಡಿಸಬಲ್ ವಿಶೇಷ ವಿಕಲಚೇತನಿಗೆ ಸೌಲಭ್ಯಗಳನ್ನ ಸದಾ ಮನೆಗೆ ಮನೆವಾಗಿ ಬರ್ತಾ ಇದೆ. ಏನು ನಮ್ಮ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಹಿರಿಯ ನಾಗರಿಕರಿದ್ದಾರೆ ಮತ್ತು ವಿಶೇಷಚೇತರಿದ್ದಾರೆ. ಶಾಲೆಗಳಲ್ಲಿ ಏನೋ ಒಂದು ನಮ್ಮಲ್ಲಿ ಆಗುವಂಥ ಸರ್ವಿಸ್ ಮಾಡೋಂಥ ಒಂದು ವಿಶೇಷವಾದ ಸಂಸ್ಥೆ. ಈ ಸಂಸ್ಥೆಗೆ ಒಂದು ಜವಾಬ್ದಾರಿಯುತವಾದಂಥ ವ್ಯಕ್ತಿಗಳು ಬೇಕು. ಅದೇ ರೀತಿ ಇವತ್ತು ಬಂದು ನನಗೆ ಈ ಒಂದು ಅಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ನೀಡಿರೋದಕ್ಕೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳು ಸಲ್ಲಿಸುತ್ತಾ, ನಾವು ಏನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಸಾಕಷ್ಟು ಸಂಸ್ಥೆಗಳು ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಭಾಳಷ್ಟು ಅನುಭವ ಕೂಡ ಇದೆ. ನಮಗೂ ಕೂಡ ಎಲ್ಲ ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಅಂತೇಳಿ ಈ ಒಂದು ಮುಂದಿನ ದಿನಗಳಲ್ಲಿ ಏನು ಅವ್ರ ಮಾರ್ಗದರ್ಶನ ನನಗೆ ನಮ್ಮ ಶಿವಕುಮಾರ್
ಕಾರ್ಯಕ್ರಮ ಭಾಗವಹಿಸಿದ್ವಿ. ಮೈಸೂರಿಗೆ ಹೋಗಿದ್ವಿ, ವಯನಾಡು ಹೋಗಿದ್ವಿ, ನಂತರ ಉಡುಪಿಗೆ ಹೋಗಿದ್ವಿ, ಶಿವಮೊಗ್ಗ ಹೋಗಿದ್ವಿ. ನಮ್ಮ ಸ್ನೇಹಿತರಷ್ಟು ಎಲ್ಲ ಬಂದು ಭಾಳ ಚೆನ್ನಾಗಿ ಕಾರ್ಯಕ್ರಮಗಳು. ನಾವು ಏನಂದ್ರೆ ಇದರಲ್ಲಿ ಮುಖ್ಯವಾಗಿ ಒಂದೆಲ್ಲ ಸಂವಿಧಾನವಾಗುತ್ತೆ. ಇವತ್ತು ನಾವಾಗಿ ಯಾವುದೇ ಒಂದು ಟೂರ್ ಪ್ಯಾಕೇಜ್ ಮಾಡೋಕ್ಕಾಗಲ್ಲ. ಇವತ್ತು ದುಬೈಗೆ ಹೇಳಿದ್ವಿ, ಭಾಳ ಕಡಿಮೆ ದರದಲ್ಲಿ ಹೋಗಿ ಅಲ್ಲೆಲ್ಲ ಪ್ರವಾಸವನ್ನು ನೋಡಿಕೊಂಡು ಒಂದು ಸಭೆಯೂ ಸೇರಿ ಎಲ್ಲ ವ್ಯವಸ್ಥೆಗಳು ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ನಾವೊಂದು ಹೋಗಿ ಸಣ್ಣ ಹೋಟೆಲ್ನಲ್ಲಿ 5 ಸ್ಟಾರ್ ಹೋಟೆಲಲ್ಲಿ ನಮಗೆ ಅಲ್ಲೆಲ್ಲ ಒಂದು ಉಪಚಾರಗಳನ್ನು ನಾವೆಲ್ಲ ಅದೃಷ್ಟಪಟ್ಟಿದ್ವಿ. ಯಾಕಂದರೆ ಕೇವಲ ಒಂದು 500 ರೂಪಾಯಿ ಹೋಗಿ ಒಂದು 5 ಸ್ಟಾರ್ ಹೋಟೆಲ್ಗೆ ಹೋಗೋಕ್ಕಾಗಲ್ಲ. 10,000 ಕಾಫಿ ಕುಡಿಬೇಕಂದ್ರೆ ನಾನು 93ರಲ್ಲಿ ತಾಜ್ ಹೋಟೆಲಲ್ಲಿ 5 ರೂಪಾಯಿ ಕಾಫಿ ಯಾವುದೋ ಒಂದು ಬಿಸ್ನೆಸ್ ಚಾರ್ಜಲ್ಲಿ ನಾನು ಕಂಪ್ನಿನಲ್ಲಿ ಹೋಗಿದ್ವಿ ನೋಡಿ. ಅವತ್ತು ಹೋಗಿದ್ದು ಅಷ್ಟೇ, ಇವತ್ತು ನಮ್ಮ ಹೋಟೆಲ್ನ ಹಾಕಿದೆ. ಆದರೆ ನಮ್ಮ ಸರ್ಗಳು ಈ ಒಂದು ಸಂಸ್ಥೆಯಿಂದ ಒಳ್ಳೊಳ್ಳೆ ಇದನ್ನೆಲ್ಲ ನಮ್ಗೆ ತೋರಿಸ್ತಾರೆ. ಆ ಒಂದು ವಿಶಿಷ್ಟವಾದಂಥ ಈ ಒಂದು ಸಂಸ್ಥೆಯಲ್ಲಿ ನಮ್ಗೆ ಅನುಕೂಲಗಳಿವೆ ಸಾಕಷ್ಟು. ನಮಗೂ ಇದ್ದಾರೆ, ನಮ್ಮಿಂದ ಬೇರೆ ಜನ ಕೂಡ ಬೇಕಾದಷ್ಟು ಸಹಾಯ ಮಾಡುವಂಥ ಸೇವೆ ಕೂಡ ಸಲ್ಲಿಸ್ಬೋದು. ತಮ್ಮ ಹಳ್ಳಿಗಳನ್ನು ಸಲ್ಲಿಸ್ಬೋದು, ತಮ್ಮ ಸುತ್ತಮುತ್ತ ಇರೋಂಥವ್ರಿಗೆ ನೋಡಿ. ನಮ್ಮ ಬೇರೆ ಹೊರಟಿದ್ದಾರೆ, ಅವರಿಗೆ ನಮ್ಮ ಎಷ್ಟೋ ಜನ ಇಲ್ಲೇ ಹೋಗ್ತಿದ್ದಾರೆ, ಹ್ಯಾಂಡಿಕ್ರಾಫ್ಟ್ ಆಗಿದ್ದಾರೆ, IT ನಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ. 100 ವರ್ಷ ಆಗಿದೆ, ಅವ್ರಿಗೆ ಇನ್ನೂ ಏನೂ ಸೌಲಭ್ಯ ಸಿಗ್ತದೆ. ಆ ಎಲ್ಲ ಒಂದು ಕೊಡಬೇಕಂದ್ರೆ ಈ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಾರೆ. ಆ ಒಂದು ಎಲ್ಲ ಜವಾಬ್ದಾರಿಗಳು ತಗೊಂಡು ಇನ್ನೂ ಪದಾಧಿಕಾರಿಗಳು ನೇಮಿಸುವಂತಿದೆ. ಈಗ ಸುಮ್ಮನೆ ಒಂದು ವಿಶೇಷವಾಗಿ ಫಾರ್ಮಾಲಿಟಿವಾಗಿ ನೇಮಿಸಿದ್ದಾರೆ. ಇನ್ನು ನಾವು ಹೋಗ್ಲಿಬಾರ್ದು ಮತ್ತು ಎಲ್ಲ ಏನು ತಾಲೂಕಿನಲ್ಲಿ ಇನ್ನೂ ಕೆಲಸ ಮಾಡೋಂಥದ್ದನ್ನು ಗುರುತಿಸಿ ಅದರ ಒಂದು ಜವಾಬ್ದಾರಿಗಳು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತೇಳಿ ನನ್ನ ಒಂದು ಮಾತು ಮುಗಿಸ್ತಾ ಇದ್ದೀನಿ. ಜೈ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಹೊಸಕೋಟೆ ರೀಜನ್ ಪದಾಧಿಕಾರಿಯಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಮತ್ತು ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಪ್ರಾಮಾಣಿಕವಾಗಿ ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣವಚನ ಸ್ವೀಕರಿಸುತ್ತೇನೆ.